ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಗೋಂದ್ ಕಟೀರ ಅಂತ ಕರಿತೀವಲ್ಲ, ಟ್ರಗಾಕ ಅಂತಂತಲೂ ಕರಿತೀವಿ ಇದನ್ನು. ಇದರಲ್ಲಿ ಏನು ಯೂಸಸ್ಸು ಮತ್ತು ಇದರಿಂದ ಏನೇನೆಲ್ಲ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಗೋಂದ್ ಅಂದರೆ ನೋಡಿ ಈ ಥರ ಇರುತ್ತೆ. ಇದನ್ನು ನಮ್ಮ ದೇಹನ ತಂಪಾಗಿಡೋದು ಅಲ್ಲದೆ ಇದು ಒಟ್ಟು ಆರೋಗ್ಯವನ್ನು ನಮ್ಮ ಸುಧಾರಿಸುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಅದು ಏನಂದರೆ ನೈಸರ್ಗಿಕವಾಗಿ ಇದನ್ನು ಕೂಲೆಂಟಾಗಿ ಯೂಸ್ ಮಾಡ್ತಾರೆ. ಇದು ಜೀರ್ಣಕ್ರಿಯೆಗೂ ಸಹಾಯ ಮಾಡ್ತದೆ. ಇದರಲ್ಲಂತೂ ರಿಚ್ ಹೈ ಫೈಬರ್ ಇರುತ್ತೆ ಮತ್ತು ಇದು ತೂಕ ಇಳಿಕೆಗೂ ಸಹಾಯ ಮಾಡ್ತದೆ. ಚರ್ಮಕ್ಕಂತೂ ತುಂಬಾ ಒಳ್ಳೆಯದು. ಕೂದಲಿನ ಬೆಳವಣಿಗೆ ಅಥವಾ ಮೂಳೆ ಗಟ್ಟಿ ಆಗೋದಕ್ಕೂ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಂತೂ ತುಂಬಾ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಇದನ್ನು ಮತ್ತು ತಂಪಾದ ಪಾನೀಯಗಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇದು ಸ್ವೀಟೆಲ್ಲ ಮಾಡ್ತಾರಲ್ಲ ಅದಕ್ಕೂ ಈ ಥರ ಗೋಂದನ್ನು ಯೂಸ್ ಮಾಡ್ತಾರೆ. ಗೋಂದ್ ಅಂದರೆ ನೋಡಿ ಈ ಥರ ಇರುತ್ತೆ. ನೋಡಿ ಈಗ ನಾನು ಅದರಲ್ಲಿ ಏನು ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಒಂದು 3-4 ಗೋಂದನ್ನು ತಗೊಳ್ಳೋಣ. ಅದನ್ನು ನಾನು ಓವರ್ನೈಟ್ ಸೋಕ್ ಮಾಡೋದಕ್ಕೆ ಇಡ್ತೀನಿ, ನೆನೆಸಿಡ್ತೀನಿ. ಇಲ್ಲ ಅಂದರೆ ನೀವು 7 hours ಸೋಕ್ ಬೇಕಾದರೆ ಮಾಡ್ಬೋದು. ನೋಡಿ ಓವರ್ನೈಟ್ ಸೋಕ್ ಮಾಡೋಕ್ಕಿಡೋಣ ಈ ಥರ. ನಂತರ ನೋಡಿ ಓವರ್ನೈಟ್ ಆದಮೇಲೆ ಈ ಥರ ಜಲ್ಲಿ ಟೈಪ್ ಆಗಿರುತ್ತೆ. ನೋಡಿ ಈ ಥರ ಆಗಿರುತ್ತೆ. ನಂತರ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ತೀನಿ, 1-2 ಸ್ಪೂನಷ್ಟು. ಮೊದಲೇ ಯೂಸಸ್ ಏನು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಅದಕ್ಕೆ 1-2 ಸ್ಪೂನ್ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನೀವು ಬೆಲ್ಲದ ಪುಡಿನೂ ಹಾಕಿ ಯೂಸ್ ಮಾಡಿ ಬೇಕಾದರೆ ಹಾಗೇನೋ ತಿನ್ಬೋದು. ಖಾಲಿ ಹೊಟ್ಟೆಗೆ ತಿನ್ನಿ. ಖಾಲಿ ಹೊಟ್ಟೆಗೆ ತಿಂದಾಗ ಇದು ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ. ಇದನ್ನು ತಿಂದಾಗ ನಮಗೆ ಜಾಸ್ತಿ ಹಸುವಾಗೋದಿಲ್ಲ. ನಂತರ ಇನ್ನೊಂದು ಏನು ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಬೌಲಷ್ಟು ಗೋಂದನ್ನು ತಗೊಂಡಿದ್ದೀನಿ, ಮತ್ತು ಸಬ್ಸಾ ಸೀಡ್ಸು, ಮತ್ತು ಸಕ್ಕರೆ, ನೀರು ಮತ್ತು ಒಂದು ನಿಂಬೆಹಣ್ಣು. ಅದರಲ್ಲಿ ತಂಪಾದ ನಿಂಬೆಹಣ್ಣು ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಒಂದು ಲೋಟಕ್ಕೆ. ನಂತರ ಅದಕ್ಕೆ ನೀವು ಬೇಕಾದರೆ ಇದನ್ನು ಒಂದು ನಿಂಬೆ ಹಿಂಡಿ ಪೂರ್ತಿ ಜ್ಯೂಸು ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡೋ ಅವಶ್ಯಕತೆ ಇದ್ದರೆ ಮಾಡ್ಕೋಬೋದು. ಮತ್ತು 1-2 ಸ್ಪೂನಷ್ಟು ಗೋಂದನ್ನು ಹಾಕ್ತಿದ್ದೀನಿ. ನಾವು ಓವರ್ನೈಟ್ ಸೋಕ್ ಮಾಡಿರ್ತೀವಲ್ಲ ಆ ಗೋಂದನ್ನು ಹಾಕಿ 1-1.5 ಸ್ಪೂನಷ್ಟು ಹಾಕಿದ್ರೆ ಸಾಕು. ನಂತರ ಸಬ್ಸಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ನೀವು ಯಾವುದು ಅಷ್ಟೇ ಓವರ್ನೈಟ್ ನೆನೆ ಹಾಕಿ ಮಾಡ್ಕೊಳ್ಳಿ. ಮತ್ತು 1-2 ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಆ ಸೀಡ್ಸನ್ನ ಬೇಡ ಅಂದರೆ ಸ್ಕಿಪ್ ಮಾಡಿನೂ ಕುಡಿಬೋದು. ಆದಮೇಲೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1 ಲೋಟ ನೀರಿಗೆ ಈ ಥರ ಸಕ್ಕರೆ ಮತ್ತು ಇದನ್ನೆಲ್ಲ ಹಾಕಿ ಜ್ಯೂಸನ್ನು ರೆಡಿ ಮಾಡಿದೆ. ನೋಡಿ ಈ ಥರ ಆಯಿತು ಜ್ಯೂಸು. ಇದಂತೂ ಬೇಸಿಗೆಗಂತೂ ತುಂಬಾ ಮಾಡಿಸಿದ್ದು. ದೇಹನ ತಂಪಾಗಿಡುತ್ತೆ. ಅದು ಗೋಂದ್ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೀವು ಈ ಥರ ಜ್ಯೂಸ್ ಅಂತಲ್ಲ, ನೀವು ಯಾವುದೇ ಮಿಲ್ಕ್ ಶೇಕ್ ಆಗಲಿ ಎನಿ ಫ್ರೂಟ್ಸ್ ಜ್ಯೂಸ್ ಯಾವುದೇ ಮಾಡಿದ್ರೂ ನೀವು ಈ ಥರ ಗೋಂದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ದೇಹನ ತಂಪಾಗಿಡುತ್ತೆ ಅಂತ ಈ ಥರ ಮಾಡ್ಬೋದು. ನೋಡಿ ತಂಪಾದ ನಿಂಬೆ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.